ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಇನ್ಯಾವತ್ತು ನಿಮ್ಮ ಮಗಳ ಹೆಸರನ್ನ ನಾನು ಕೇಳೋಕೆ ಇಷ್ಟ ಪಡಲ್ಲ. ಬರೋದು ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ನಿಖಿಲ್ ನಿಖಿಲ್ ಸುಧೋರೆ, ಆಯ್ತಲ್ಲ ಮಂಗಳಾರತಿ, ಇನ್ಯಾಕೆ ಕಾಯ್ತಾ ಇದ್ದೀರಾ? ಓಹೋ ಊಟಕ್ಕೆ ಕಾಯ್ತಾ ಇದ್ದೀರಾ? ಇನ್ನೂ ರೆಡಿ ಆಗಿಲ್ಲ, ನೀವು ಹೊರಡಿ. ಉಳಿದ್ರೆ ಖಂಡಿತವಾಗ್ಲೂ ಕೊಟ್ಟು ಕಳಿಸ್ತೀನಿ. ನೋಡಿ, ಇನ್ಯಾವತ್ತು ನಮ್ಮ ಮನೆ ಕಡೆ ತಲೆ ಹಾಕ್ಬೇಡಿ. ತೊಲಗಿ. ಏಯ್ ಶ್ರೇಷ್ಠ, ನಿನ್ನ ಕರ್ಕೊಂಡು ಹೋಗಿ ಆ ಮಾಯನ ಹತ್ರ ಬಿಟ್ಟಿದೆ ತಪ್ಪಾಯ್ತಾ? ಇಷ್ಟು ಚಿಕ್ಕೋಳಾಗಿದ್ದು ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕ್ತೇ ನೀನು? ನೀವೆಲ್ಲ ಸೇರ್ಕೊಂಡು ತುಂಬಾ ದೊಡ್ಡ ಮೋಸ ಮಾಡ್ತಾ ಇದ್ದೀರಾ ನನ್ನ ಮಗಳಿಗೆ. ರಾಜಿ ಅವ್ರೆ, ನಂದೊಂದು ಮಾತು ಅರ್ಥ ಮಾಡ್ಕೊಳ್ಳಿ. ಒಂದು ಹೆಣ್ಣಿನ ಶಾಪ ಯಾವ ಮನೆಗೂ ಒಳ್ಳೇದಾಗಲ್ಲ. ಹೀಗೆ ಮೋಸ ಮಾಡಿ ಮಾಡೋ ಮದುವೆ ಉಳಿಯೋದು ಇಲ್ಲ. ಇವಾಗ ನೀವೇ ನಿಖಿಲ್ ಬಾಳ್ನ ಹಾಳು ಮಾಡ್ತಾ ಇದ್ದೀರಾ. ಜೊತೆಗೆ ನನ್ನ ಮಾಯನ್ ಬದುಕನ್ನು ಹಾಳು ಮಾಡ್ತಾ ಇದ್ದೀರ. ದಯವಿಟ್ಟು ಹೀಗೆ ಮಾಡಬೇಡಿ. ಅವರಿಬ್ರು ಮಕ್ಕಳನ್ನು ಒಂದಾಗಕ್ ಬಿಡಿ ಪ್ಲೀಸ್. ಅವರಿಬ್ರು ಮದ್ವೆನೂ ಆಗಿದೆ. ಪ್ಲೀಸ್ ದಯವಿಟ್ಟು ಈ ಮದ್ವೆ ಮುರಿಬೇಡಿ. ಒಂದು ಸಮಾಜದಲ್ಲಿ ಮದುವೆ ಆಗಿರೋ ಒಂಟಿ ಹೆಣ್ಣು ಬದುಕೋದು ತುಂಬಾ ಕಷ್ಟ. ರಾಜಿ ಅವರೇ, ನಿಮ್ಗೆಲ್ಲ ಕೈ ಮುಗಿತೀನಿ. ನನ್ನ ಮಗಳಿಗೆ ಮೋಸ ಮಾಡಬೇಡಿ. ಮದುವೆ ಆಗಿದೆ ಅಂತ ನೀವ್ ಹೇಳ್ಬಿಟ್ರೆ ನಾವದನ್ನ ನಂಬೇಕಾ? ನನ್ ಮಗ ಅಮಾಯಕ ಸಿಕ್ತ ಅಂತ ಅಮ್ಮ ಮಗಳು ಸೇರ್ಕೊಂಡು ಅದೇನ್ ನಾಟಕ ಆಡಿದ್ರೋ ಏನೋ. ಹೊರಡಿ ಸಾಕು. ನಿಮ್ ಗೋಳ್ ಯಾರಿಗ್ ಬೇಕು? ಅಲ್ಲಮ್ಮ, ಇವರೇ ನಿಮ್ಮ ಮನೆ ಹತ್ರ ಹುಡ್ಕೊಂಡ್ ಬಂದಾಗ ನಿನ್ ಮಗಳು ದೌಲತ್ತಾಗ ಮಾತಾಡಿ ಈಗ ಜೀವನ ಹಾಳಾಗುತ್ತೆ ಅಂದ್ರೆ ಏನಮ್ಮ ಅರ್ಥ ಅದು? ಇಲ್ಲ, ಇವರಿಂದಾನೇ ಆಗಿದ್ದು.
ಮಾಯಮ್ಮ ಹಾಗೆ ಮಾಡಿದ್ದು ಇವರಿಂದಾನೆ. ಏಯ್, ಇಷ್ಟಿದ್ಯಾ? ಎಷ್ಟೇ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಈ ವಯಸ್ಸಿಗೆ ಸುಳ್ಳು ಹೇಳೋದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ. ನನ್ನನ್ನ ಮಾಯಮ್ಮ ಬೆಳೆಸಿರೋದು. ಅವರು ನಿಮ್ಮ ಹಾಗೆ ಸುಳ್ಳು ಹೇಳೋದನ್ನ ಕಲಿಸಿಲ್ಲ. ಅಪ್ಪ, ನಾನು ನಿಮ್ಗೆ ಇಲ್ಲಿವರೆಗೂ ಏನೂ ಕೇಳಿಲ್ಲ. ಮುಂದೇನೂ ಕೇಳೋದಿಲ್ಲ. ಅಪ್ಪ, ಆದ್ರೆ ಒಂದೇ ಒಂದು ಕೆಲಸ ಮಾಡ್ಕೊಡಿ. ಮಾಯಮ್ಮನ ಮದುವೆ ನನ್ನ ನಿಖಿಲ್ ಅಂಕಲ್ ಜೊತೆ ಮಾಡಿಸಿ. ಮಾಯಮ್ಮ ನಿಖಿಲ್ ಅಂಕಲ್ನ ತುಂಬಾನೇ ಇಷ್ಟಪಡ್ತಾರೆ. ಬೇಕಾದ್ರೆ ನಾನು ನಿಮ್ ಜೊತೆನೆ ಬರ್ತೀನಿ. ನೀವು ಹೇಳ್ದಾಗೆ ಕೇಳ್ತೀನಿ. ಪ್ಲೀಸ್ ಅಪ್ಪ. ಏಯ್, ಸಾಕು ನಿಲ್ಸೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಸುಳ್ಳು ಹೇಳ್ತೀಯ? ಆ ಮಾಯಾ ನಿನಗ್ ನಾಟಕ ಮಾಡೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ. ಇವ್ರಿನ್ನೂ ಹೋಗಿಲ್ವಾ? ಅಪ್ಪ, ಪೊಲೀಸರಿಗೆ ಫೋನ್ ಮಾಡಿ. ರಾಜಿ, ಈ ಮಗು ಹೀಗೆ ಹೇಳ್ತಾ ಇದೆ ಅಂದ್ರೆ ನೀನೇನೋ ಮಾಡಿರ್ತೀಯ. ಬೇಡ್ವೇ, ಬೇಡ. ಈಗ್ಲೂ ಯೋಚನೆ ಮಾಡೆ. ಮಾಯನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ. ಏನ್ ಪ್ರಭು ಅದು? ನನ್ ಮುಂದೆನೆ ಹೀಗೆ ಮಾತಾಡ್ತಾ ಇದೀಯಾ? ನೀವು ಬೇಕು ಅಂದಾಗ ಹಸೆಮಣೆ ಏರೋದಕ್ಕೆ, ಬೇಡ ಅಂದಾಗ ಇಳಿಯೋದಕ್ಕೆ ನನ್ನ ಮಗಳಿಗೆ ಮದುವೆ ಆಗೋಕ್ ಬೇರೆ ಯಾರು ಗತಿ ಇಲ್ಲ ಅನ್ಕೊಂಡಿದ್ದೀರಾ? ಮದುವೆ ಅಂದ್ರೆ ಮಕ್ಕಳಾಟ ಅನ್ಕೊಂಡ್ರ ನೀವು? ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮೊದಲು ನೀವು ಇಲ್ಲಿಂದ ಹೊರಡಿ. ನೀವಿಲ್ಲಿದ್ದಷ್ಟು ನಮ್ಗೆಲ್ಲರ ಮನ್ಸಿಗೂ ನೋವಾಗುತ್ತೆ. ಪ್ಲೀಸ್.
ಬಂಗಾರಿ, ಇಲ್ಲಿ ನಡೆದ ವಿಷಯ ಯಾವುದು ಅಯ್ಯಮ್ಮಂಗೆ ಗೊತ್ತಾಗಬಾರ್ದು, ಆಯ್ತಾ? ಅಜ್ಜಿ, ಮಾಯಮ್ಮ, ಮಾಯಾ, ನೀನೇನ ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರಕ್ ಹೋದೆ? ನಾನು ನಿಮ್ಮನ್ನ ಇದೇ ಪ್ರಶ್ನೆ ಕೇಳ್ಬೇಕು. ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಅವ್ರ ಹತ್ರ ಮಾತಾಡೋದಕ್ಕೆ ಹೋಗಿದ್ಯಾ? ಅಮ್ಮ, ನಿನಗೆಷ್ಟು ಹೇಳಿದ್ರು ನನ್ ಮಾತೆ ಕೇಳಲ್ಲ ಅಲ್ವಾ? ಮತ್ತೆ ಅವಮಾನ ಮಾಡಿಸ್ಕೊಳಕ್ ಹೋಗಿದ್ರಾ ಅಲ್ಲಿ? ಮಾಯಮ್ಮ, ಅವರೆಲ್ಲ ಯಾಕಷ್ಟು ಕೆಟ್ಟವರು? ನಿಖಿಲ್ ಅಂಕಲು ಕೂಡ ನಮ್ಮನ್ನ ಅಲ್ಲಿಂದ ಹೋಗಿ ಅಂದ್ಬಿಟ್ರು. ಅಮ್ಮ, ನಿನಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೂ ಆ ಮನೆಯವ್ರಿಗೂ ಋಣ ಮುಗ್ತಿದ್ಯಮ್ಮ. ಮತ್ತೆ ಇಂಥ ಕೆಲಸ ಮಾಡೋದಕ್ಕೆ ಹೋಗ್ಬೇಡ ಪ್ಲೀಸ್. ನಮ್ಮ ಕಡೆಯಿಂದ ಕಡೆದಾಗಿ ಒಂದು ಪ್ರಯತ್ನ ಮಾಡಿದೆ ಕಣೆ. ಮುಳುಗ್ ಹೋಗ್ತಿರೋನ್ಗೆ ಒಂದು ಹುಲ್ಲುಗಡ್ಡಿನೂ ಆಸರೆ ಆಗುತ್ತಲ್ವಾ? ನಾವು ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಯಾವುದೂ ಆಗಲ್ಲ. ಈಗ ಮಾಡಿರೋದು ಸಾಕು, ಎಲ್ಲ ಮುಗ್ದು ಹೋಗಿದೆ, ನಡೀರಿ. ಅಮ್ಮಾಯ ಕೊನೆಗೋಳ್ ಕಂತ್ರಿ ಬುದ್ಧಿನ ತೋರಿಸ್ಬಿಟ್ಲು. ಇನ್ಮೇಲ್ ನಿಖಿಲ್ ತಂಟೆಗ್ ಬರಲ್ಲ ಅಂದವಳು ಶ್ರೇಷ್ಠ ಅವಳ ಕೈಗೆ ಸೇಫ್ ಆಗಿ ಸಿಕ್ಕಿದ ತಕ್ಷಣ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇದು ಹೀಗೆ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದನ್ನ ನಾನು ನಿಮ್ಗೆ ಹೇಳಿದ್ದೆ ಕೂಡ. ಈಗ ಸುಧಾ ಬಂದು ಇಷ್ಟೆಲ್ಲ ರಾಧ ಅಂತ ಆಗಿದೆ. ನಾಳೆ ಮುಹೂರ್ತ ಟೈಮೇ ಸರಿಯಾಗಿ ಆ ಮಾಯಾ ಇಲ್ಲಿಗೆ ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅಕಸ್ಮಾತ್ ಅವಳು ಇಲ್ಲಿಗೆ ಬಂದು ನಿಖಿಲ್ ಮನಸ್ಸು ಕರಗಿ ಅವಳ ಹಿಂದೆ ಹೋಗಲ್ಲ ಅಂತ ಹೇಗೆ ಹೇಳ್ತೀರಾ? ನೋಡಿ, ಇದ್ರ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಾಳೆ ಅವಳು ಮನೆಯಿಂದ ಆಚೆ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಹಾಗೆ ಮಾಡಿ ಧರ್ಮೇಂದ್ರ ಅವರೇ, ನಿಮ್ ಕಡೆ ಹುಡುಗರನ್ನ ಅವ್ರ ಮನೆ ಹತ್ರನೇ ಇರೋದಕ್ಕೆ ಹೇಳಿ. ನಿಖಿಲ್ ಗೌತಮಿ ಮದ್ವೆ ಮುಗಿಯೋವರೆಗೂ ಅವಳ ಮನೆಯಿಂದ ಆಚೆ ಕಾಲ್ ಕೂಡ ಇಡಬಾರ್ದು. ರಾಜಿ ಅವ್ರೆ, ಅದನ್ನೆಲ್ಲ ನಮಗ್ ಬಿಡಿ ಅಂದ್ರಲ್ಲ, ಇವರೆಲ್ಲ ನೋಡ್ಕೋತಾರೆ. ನಾವಿದೀವಿ ನಿಮ್ ಜೊತೆ. ನಮ್ಮನ್ನೆಲ್ಲ ದಾಟಿ ಆ ಮಾಯ ಇಲ್ಲಿ ತನಕ ಬರೋದಕ್ಕೆ ಚಾನ್ಸೇ ಇಲ್ಲ. ಅಷ್ಟಾದ್ರೆ ಸಾಕು. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರೋಣ. ಧರ್ಮೇಂದ್ರ ಅವರೇ, ಈಗಲೇ ನಿಮ್ಮ ಹುಡುಗರಿಗೆ ಅಲ್ಲಿ ಹೋಗೋದಕ್ಕೆ ಹೇಳಿ. ಅವಳನ್ನ ನಂಬಕ್ಕಾಗಲ್ಲ. ಸರಿ, ಕಾಲ್ ಮಾಡ್ತೀನಿ. ಗೌತಮಿ, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡ. ನಾಳೆ ನಿನ್ ಮದ್ವೆ. ನಿನ್ ಮುಖ ಕಳ್ಕಳಿಯಾಗಿರ್ಬೇಕು. ಏನೇ ಆದ್ರೂ ನಾಳೆ ನೀನು ನಮ್ಮನೆ ಸೊಸೆ ಆಗೇ ಆಗ್ತೀಯ. ರೆಸ್ಟ್ ತಗೋ. ಸರಿ ಅತ್ತೆ. ಮಾಯಾ,
ಅಮ್ಮ ಪ್ಲೀಸ್ ಅಮ್ಮ, ನೀನೇನು ಮಾತಾಡ್ಬೇಡ. ನಾನ್ ಖುಷಿಯಾಗಿರ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ ಅಲ್ವಾ? ನನಗೆ ಇದರಿಂದ ಯಾವ ಖುಷಿನೂ ಸಿಗೋದಿಲ್ಲ ಅಮ್ಮ. ದಯವಿಟ್ಟು ಈ ರೀತಿ ವ್ಯರ್ಥ ಪ್ರಯತ್ನ ಮಾಡ್ಬೇಡ. ಮಾಯಾ, ನಿನ್ಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನಿಖಿಲ್ ಇಲ್ದೆ ನೀನ್ ಹೇಗೆ ಇರ್ತೀಯಾ? ಕಷ್ಟನೇ ಅಮ್ಮ, ಆದ್ರೆ ಸಾಧ್ಯ ಇದೆ. ಈ ಕ್ಷಣದಿಂದ ಎಲ್ಲಾನು ಮರೆತು ಹೊಸ ಜೀವನ ಶುರು ಮಾಡ್ಬೇಕು. ಇನ್ನು ನಮ್ ಜೀವನದಲ್ಲಿ ನಾನು, ನೀನು, ನಮ್ ಪುಟ್ಟಿ ಅಷ್ಟೇ ಅಮ್ಮ. ಹೇಳ್ದಷ್ಟು ಸುಲಭ ಅಲ್ಲ ಕಣೆ ಇದು. ಇದರಿಂದ ಯಾರಿಗ್ ನೆಮ್ಮದಿ ಸಿಗುತ್ತೆ ಹೇಳು? ಈ ಕ್ಷಣಕ್ಕೆ ನೆಮ್ಮದಿ ಆಗಿಲ್ಲ, ಆದ್ರೂ ಪರವಾಗಿಲ್ಲ. ಆದ್ರೆ ಜೀವನ ಪೂರ್ತಿ ಕೊರಗ್ತಾ ಕೂರೋದಕ್ಕೆ ನಂಗಿಷ್ಟ ಇಲ್ಲ. ಈ ಒಂದು ನಿರ್ಧಾರದಿಂದ ಎಲ್ಲರ ಜೀವನನೂ ಚೆನ್ನಾಗಿರುತ್ತೆ ಅಮ್ಮ. ದಯವಿಟ್ಟು ನೀನಿದನ್ನ ಇಲ್ಲೇ ಮರ್ತ್ಬಿಡು. ಒಂದು ಸಾರಿ ಹೇಳಿ ಬಿಡಲೇ ಹೋಗೋ ಮುನ್ನ ಇದೆಯ ಬರದೆ ಮೇಲೆ ಸವಿದ ನೆನಪು ಸವಿಯೋ ಮುನ್ನ ಆ ದೇವರು ಕೊನೆ ಸಾಲವು ಕಣ್ಣೀರನೆ ಬರೆದಂತಿದೆ. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಸಾಕು ಸಾಕು ಸಾಕಿನ್ನು ಕಣ್ಣೀರಿಗೂ ನೀನೇ ಬೇಕಿನ್ನು. ಗುದ್ದಾಡು ಮುದ್ದಾಡು ನೀನೇ ನನ್ನ ಗೆಳೆಯ ಗೆಳೆಯ. ನಿನ್ನಲ್ಲಿ ಸೇರಿದೆ ತಾನಾಗೆ ನನ್ನ ಹೃದಯ ಹೃದಯ. ನೋವಲ್ಲಿ ಜಾರಿದೆ ಕಣ್ಣೀರು ಸಾಲಾಗಿ ಮೊದಲಿಂದ ಪ್ರೀತಿಸು ನನಗಾಗಿ. ಹೀಗೇಕೆ ನೋಡದೆ ನೀ ಹೋದೆ ಕಾಣದೆ. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಸಾಕು ಸಾಕು ಸಾಕಿನ್ನು ಕಣ್ಣೀರಿಗೂ ನೀನೇ ಬೇಕಿನ್ನು. ನಿಕ್ಕಿ, ಏನ್ ಗೌತಮಿ? ನೀನ್ ಈ ಮದ್ವೆಗೆ ಒಪ್ಕೊಂಡಿರೋದು ಅತ್ತೆ ಮನ್ಸಿಗೆ ನೋವಾಗ್ಬಾರ್ದು ಅಂತನಾ ಅಥವಾ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇರೋದಕ್ಕ?
ನನಗೆ ಗೊತ್ತು ನಿಕ್ಕಿ, ನಿನಗೆ ನಾನು ಆಪ್ಷನ್ ಆಗಿರ್ಬೋದು, ಆದ್ರೆ ನೀನ್ ನನಗೆ ಒನ್ ಅಂಡ್ ಓನ್ಲಿ ಚಾಯ್ಸ್. ನಿಕ್ಕಿ, ನಿನಗೀಗ್ಲೂ ಮಾಯನೇ ಬೇಕು ಅಂದ್ರೆ ಅವಳನ್ನೇ ಮದ್ವೆ ಆಗು. ನನಗೆ ನೀನ್ ಖುಷಿಯಾಗಿರೋದು ಅಷ್ಟೇ ಮುಖ್ಯ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಿನ್ ಮನ್ಸಲ್ಲಿ ಇನ್ನೂ ಆ ಮಾಯ ಇದ್ದಾಳಾ?